ಪ್ರೈಸ್ ಲಾರ್ಡ್. ನಾವೆಲ್ಲರೂ ಎದ್ದು ನಿಂತುಕೊಂಡು ಕೀರ್ತನೆ 51 1ರಿಂದ 19 ಒಬ್ಬರ ಮಂತ್ರ ಒಬ್ಬರು ಓದಿಕೊಳ್ಳೋಣ. ಕೊನೆ ವಾಕ್ಯ ಬರುವಾಗ ಎಲ್ಲರೂ ಸೇರಿ ಓದಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಆಲಿಸಿಬಿಡು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃ ಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ಈ ಸೋಪ್ ಗಿಡದ ಬರುಳಿನಿಂದ ನೀರನ್ನು ಚಿಮುಕಿಸಿಯೋ ಎಂಬಂತೆ ನನ್ನ ಅಶುದ್ಧತ್ವವನ್ನು ತೆಗೆದುಬಿಡು, ಆಗ ಶುದ್ಧನಾಗಿರುವೆನು. ನನ್ನನ್ನು ತೊಳೆ, ಆಗ ಹಿಮಕ್ಕಿಂತಲೂ ಬೆಳ್ಳಗಾಗುವೆನು. ನನ್ನ ದೋಷಕ್ಕೆ ವಿಮುಖನಾಗು, ನನ್ನ ಪಾಪಗಳೆಲ್ಲ ಆಲಿಸಿಬಿಡು. ನಿನ್ನ ಸನ್ನಿಧಿಯಲ್ಲಿ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ಆಗ ನಿನ್ನ ಮಾರ್ಗವನ್ನು ದ್ರೋಹಿಗಳಿಗೆ ಬೋಧಿಸುವೆನು, ಪಾಪಿಗಳು ನಿನ್ನ ಕಡೆಗೆ ತಿರುಗಿಕೊಳ್ಳುವರು. ಕರ್ತನೇ, ನನ್ನ ಬಾಯಿ ನಿನ್ನನ್ನು ಸ್ತೋತ್ರ ಮಾಡುವಂತೆ ನನ್ನ ತುಟಿಗಳನ್ನು ತೆರೆಯ ಮಾಡು. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟೇ ಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಜನರು ನ್ಯಾಯವಾದ ಯಜ್ಞಗಳನ್ನು ಸರ್ವಾಂಗ ಹೋಮಗಳನ್ನು ಸಮರ್ಪಿಸಿ ನಿನಗೆ ಸಂತೋಷವನ್ನು ಉಂಟು ಮಾಡುವರು. ನಿನ್ನ ಯಜ್ಞವೇದಿಯ ಮೇಲೆ ಹೋರಿಗಳನ್ನು ಸಮರ್ಪಿಸುವರು. ಎಲ್ಲರೂ ಕೂತ್ಕೊಳ್ಳೋಣ. ಒಂದೆರಡು ನಿಮಿಷ ಕೂತ್ಕೊಳ್ಳಿ. ಅದರ ಕುರಿತು ಅವರು ಹೇಳಿದ್ದಾರೆ. ನಾವು ತಲೆಗಳನ್ನು ತಗ್ಗಿಸಿಕೊಂಡು ಈ ವಾಕ್ಯಗಳಿಗೋಸ್ಕರ ದೇವರ ಸನ್ನಿಧಿಯಲ್ಲಿ ಬೇಡೋಣ. ದೇವರೇ, ಅಪ್ಪ ಕರ್ತನೆ, ಈ ವೇಳೆಯಲ್ಲೂ ಎಸಪ್ಪ ನಿನ್ನ ಕೀರ್ತನೆಯನ್ನು ದೇವರೇ ವಿವರಿಸುವಂತೆ ದೇವರೇ ಅಪ್ಪ ಕರ್ತನೆ, ನಿನ್ನ ಪರಲೋಕದ ಜ್ಞಾನವನ್ನು ಕೊಡು. ನಾವು ಕೇಳುವರು ಮಾತ್ರವಲ್ಲದೆ ಎಸಪ್ಪ ಅದರ ಮೂಲಕವಾಗಿ ನಡೆದುಕೊಳ್ಳುವಂತೆ ಎಸಪ್ಪ ನೀನು ನಮ್ಮೊಂದಿಗೆ ಮಾತನಾಡಿಸುವೆ. ಆಮೇನ್. ಈ 51ನೇ ಕೀರ್ತನೆಯು ಕೀರ್ತನೆಗಳಲ್ಲಿ ವಿಶೇಷವಾದ ಕೀರ್ತನೆ ಆಗಿದೆ. ಈ 51ನೇ ಕೀರ್ತನೆಯು ಪಾಪ ಕ್ಷಮಾಪಣೆಯನ್ನು ದಾವೀದನು ದೇವರ ಸನ್ನಿಧಿಯಲ್ಲಿ ಪಾಪ ಕ್ಷಮಾಪಣೆಯನ್ನು ಬೇಡಿಕೊಳ್ಳುವಂಥ ಕೀರ್ತನೆಯಾಗಿದೆ. ಹೌದು, ನಾವು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಈ ಲೋಕಕ್ಕೆ ಕಳಿಸಿಕೊಟ್ಟನು. ದೇವರು ಈ ಲೋಕದಲ್ಲಿ ನಾವು ನೋಡುವುದಾದರೆ ಎಷ್ಟೋ ಕ್ರಿಮಿಕೀಟಗಳು, ಪ್ರಾಣಿ ಪಕ್ಷಿ ಮನುಷ್ಯರು ಎಲ್ಲರೂ ಇದ್ದಾರೆ. ಆದರೆ ಯಾವ ಕ್ರಿಮಿಕೀಟಗಳಿಗಾಗಲಿ ಪಶುಗಳಿಗಾಗಲಿ ಪ್ರಾಣಿಗಳಿಗಾಗಲಿ ಪಾಪ ಕ್ಷಮಾಪಣೆ ಎಂಬುದು ಇಲ್ಲ. ಅವುಗಳಿಗೆ ಸತ್ತ ನಂತರ ನರಕವೂ ಇಲ್ಲ, ಸ್ವರ್ಗವೂ ಇಲ್ಲ. ಆದರೆ ಮನುಷ್ಯರಾದ ನಮಗೆ ಮಾತ್ರ ಈ ಲೋಕದಲ್ಲಿ ಸತ್ತ ನಂತರ ನಮಗೆ ದೀರ್ಘವಾದ ಒಂದು ಪರಲೋಕವೆಂಬ ಒಂದು ಸ್ಥಳವಿದೆ. ನಾವು ಅಲ್ಲಿಗೆ ಹೋಗೋದಕ್ಕೋಸ್ಕರ ಈ ಲೋಕದಲ್ಲಿರುವಾಗಲೇ ನಾವು ಯಾವ ರೀತಿಯಲ್ಲಿ ದೇವರು ಈ ಲೋಕದಲ್ಲಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಅನೇಕರಿಗೆ ವಿಧೇಯರಾಗಿ ಯಾವ ರೀತಿಯಲ್ಲಿ ನಡೆದುಕೊಂಡರೋ ಅದೇ ರೀತಿಯಲ್ಲಿ ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಂಡು ಬಿಟ್ಟು ದೇವರಿಗೋಸ್ಕರ ನಾವು ಜೀವಿಸುವಾಗ ದೇವರು ನಮಗೆ ಪರಲೋಕವನ್ನು ಕೊಡುವನಾಗಿದ್ದಾನೆ. ಈ 51ನೇ ಕೀರ್ತನೆ 5ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಇಲ್ಲಿ ನೋಡುತ್ತೇವೆ, ನಾವು ಹುಟ್ಟಿನಂದಿನಿಂದಲೂ ಪಾಪಿಯೇ. ನಾವು ಈ ನಡುವೆ ಈ ದಿನದಲ್ಲಿ ನಾವು ಯವನಸ್ಥ ಪ್ರಾಯದಲ್ಲಿ ಅಥವಾ ಈ ಸಮಯದಲ್ಲಿ ನಾವು ಪಾಪ ಮಾಡುತ್ತಿಲ್ಲ. ನಾವು ಯಾವ ಸಮಯದಲ್ಲಿ ಅಂದರೆ ಮಾತೃ ಗರ್ಭವನ್ನು ಧರಿಸಿದ ದಿನದಲ್ಲಿಯೇ
ನಾವು ಪಾಪಿಗಳಾಗಿದ್ದೇವೆ. ಆಗ ನೋಡುವುದಾದರೆ ನಮ್ಮ ಮಾತೃ ಗರ್ಭಗಳನ್ನು ನಾವು ಧರಿಸಿ ನಮ್ಮ ತಾಯಿಯ ಹೊಟ್ಟೆಯಲ್ಲಿ ನಾವು ಗರ್ಭವಾಗಿ ರೂಪುಗೊಂಡ ಸಮಯದಲ್ಲಿಯೇ ನಾವು ಪಾಪಿಗಳಾಗಿದ್ದೇವೆ. ಆಗ ನಾವು ನೋಡುವುದಾದರೆ ಯಾವ ಕಾರಣಕ್ಕೂ ನಾವು ಪರಲೋಕಕ್ಕೆ ಹೋಗಲು ಸಾಧ್ಯವಲ್ಲ, ನಾವು ನರಕಕ್ಕೇ ಹೋಗುವ ಮನುಷ್ಯರಾಗಿದ್ದೇವೆ. ಆದರೆ ದೇವರು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಆತನೇನು ಮಾಡಿದ್ದಾನೆ, ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ನಮ್ಮ ಪಾಪಗಳಿಂದ ನಮಗೆ ಕ್ಷಮಾಪಣೆ ಕೊಟ್ಟು ನಮಗೆ ನರಕ ಮತ್ತು ಸ್ವರ್ಗ ಎಂಬ 2 ಬಾಗಿಲುಗಳನ್ನು ದೇವರು ನಮಗೋಸ್ಕರ ನಮ್ಮ ಮುಂದೆ ಇಟ್ಟಿದ್ದಾನೆ. ನಮ್ಮ ಬಲ ಹೆಚ್ಚಿದರೆ 70, 60 ಅಥವಾ ಬಲ ಹೆಚ್ಚಿದರೆ 70 ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಈ 60 ವರ್ಷ 70 ವರ್ಷ ನಾವು ಈ ಲೋಕದಲ್ಲಿ ಬಾಳುತ್ತೀವೋ ಬಾಳುವುದಿಲ್ವೋ ಅದು ದೇವರಿಗೆ ಬಿಟ್ಟದು. ಆದರೆ ನಾವು ಇರುವಂಥ ಸಮಯದಲ್ಲಿ ನಾವು ದೇವರಿಗೋಸ್ಕರ ಪ್ರಕಾಶಿಸುವಾಗ ದೇವರು ನಮ್ಮನ್ನು ಉಜ್ಜೀವಿಸಗೊಳಿಸಲು ಶಕ್ತನಾಗಿದ್ದಾನೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮತ ಸ್ಥಾಪನೆಗೋಸ್ಕರ ಬಂದವನಲ್ಲ. ಯಾವ ಧರ್ಮವನ್ನು ದೇವರು ನಮ್ಮ ಲೋಕದಲ್ಲಿ ನಾವು ನೋಡುವುದಾದರೆ 1,000 ಜಾತಿಗಳು ಉಪಜಾತಿಗಳು ಈ ಲೋಕದಲ್ಲಿ ಇದೆ. ಎಷ್ಟೋ ಜಾತಿಗಳಿಗೋಸ್ಕರ ಜನರು ಈ ಲೋಕದಲ್ಲಿ ಸಾಯ್ತಾ ಇದ್ದಾರೆ. ದಿನವೂ ಜಾತಿಗಳ ಹೆಸರುಗಳ ಮೇಲೆ ಜಗಳವಾಡಿ ಸಾಯ್ತಾ ಇದ್ದಾರೆ. ಆದರೆ ಯೇಸು ಕ್ರಿಸ್ತನು ಕ್ರಿಶ್ಚಿಯನ್ ಸ್ಥಾಪನೆಗಾಗಿ ಈ ಲೋಕಕ್ಕೆ ಬಂದವನಲ್ಲ. ಎಲ್ಲಿಯೂ ದೇವರು ಕ್ರಿಶ್ಚಿಯನ್ ಎಂಬುದಾಗಿ ಬರೆಯಲ್ಪಡಲಿಲ್ಲ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ನೀವು ಆ ವಾಕ್ಯವನ್ನು ತೆಗೆದು ನೋಡುವುದಾದರೆ ಈ ಕ್ರೈಸ್ತ ಹೆಸರು ಎಲ್ಲಿಂದ ಬಂದಿದೆ ಎಂಬುದಾಗಿ ನೀವು ನೋಡುವುದಾದರೆ ಅಪೊಸ್ತಲ ಕೃತ್ಯಗಳು 11:26 ನೀವು ತೆಗೆದು ನೋಡುವುದಾದರೆ ಸರಿ 11:26 ಅವನನ್ನು ಕಂಡು ಅಂತ್ಯೋಕ್ಯಕ್ಕೆ ಕರೆದುಕೊಂಡು ಬಂದನು. ಆಮೇಲೆ ಅವರು ಪೂರ 1 ವರ್ಷ ಸಭೆ ಸಂಗಡ ಕೂಡಿ ಬಹು ಜನರಿಗೆ ಉಪದೇಶ ಮಾಡಿದರು. ಅಂತ್ಯೋಕ್ಯದಲ್ಲಿ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಬಂತು. ಹೌದು, ದೇವರು ಈ ಲೋಕದಲ್ಲಿ ಕ್ರೈಸ್ತನೆಂಬ ಹೆಸರಿನೊಂದಿಗೆ ದೇವರು ಈ ಲೋಕಕ್ಕೆ ಬರಲಿಲ್ಲ. ಎಷ್ಟೋ ಜನರು ಎಷ್ಟೋ ಜಾತಿ ಉಪಜಾತಿಗಳು ನಮ್ಮ ದೇಶದಲ್ಲಿ ಇರುವಾಗ ನಮಗೋಸ್ಕರ ಕ್ರೈಸ್ತರೆಂಬ ಒಂದು ಹೆಸರಿನೊಂದಿಗೆ ದೇವರು ಈ ಲೋಕಕ್ಕೆ ಬರಲಿಲ್ಲ. ನಿಮ್ಮನ್ನು ಯಾರಾದರೂ ಕೇಳುವುದಾದರೆ ನೀವು ನಿಜವಾಗಲೂ ಕ್ರೈಸ್ತರ, ನೀವು ಕ್ರೈಸ್ತ ಸ್ಥಾಪನೆಗೋಸ್ಕರ ಈ ಲೋಕಕ್ಕೆ ಬಂದರ ಎಂಬುದಾಗಿ ನಿಮ್ಮನ್ನು ಯಾರಾದರೂ ಕೇಳುವುದಾದರೆ ನೀವು ಧೈರ್ಯವಾಗಿ ಹೇಳಬಹುದು, ಇಲ್ಲ, ನಾವು ಯೇಸು ಕ್ರಿಸ್ತನ ಹಿಂಬಾಲಕರು, ನಾವು ಯೇಸು ಕ್ರಿಸ್ತನ ಮಾತುಗಳನ್ನು ಅನುಸರಿಸಿ ಅದರ ಪ್ರಕಾರವಾಗಿ ನಡೆಯುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದೇವೆ. ನಾವು ಕ್ರೈಸ್ತ ಮತ ಸ್ಥಾಪನೆಗೋಸ್ಕರ ಬಂದಿಲ್ಲ, ನಾವು ದೇವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರವಾಗಿ ನಡೆಯುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದೇವೆ. ಹೌದು, ದೇವರು ಸತ್ತ ನಂತರ ಆತನ ಪರಲೋಕಕ್ಕೆ ಏರಿ ಹೋದಾಗ ಅಂತ್ಯೋಕ್ಯ ಎಂಬ ಒಂದು ಪಟ್ಟಣದಲ್ಲಿ ಯೆರೂಸಲೇಮಿನ ಸಭೆಯವರು ಕೂಡಿ ಅಲ್ಲಿ ಸಾವಿರ ಗಟ್ಟಲೆ ಜನರು ಏನು ಮಾಡಿದರು, ಅಲ್ಲಿ ಪ್ರಾರ್ಥನೆ ಮಾಡುವರಾಗಿದ್ದರು. ಆಗ ಆ ಜನರ ಗುಂಪುಗಳನ್ನು ನೋಡಿ ಆ ಅಂತ್ಯೋಕ್ಯದಲ್ಲಿ ಆ ಹೆಸರಿನ ಮೂಲಕವಾಗಿ ಅವರು ಕ್ರೈಸ್ತರೆಂಬುದಾಗಿ ಕರೆಯಲ್ಪಟ್ಟರು. ಅಲ್ಲದೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, ದೇವರು ಲೋಕದ ಮೇಲೆ, ಲೋಕವಂದರೆ ಎಲ್ಲ ಜಾತಿಗಳು ಉಪಜಾತಿಗಳು ಎಲ್ಲರೂ ಈ ಲೋಕದಲ್ಲಿದ್ದಾರೆ. ಸೊ ದೇವರು ಈ ಲೋಕಕ್ಕೆ ಒಂದೇ ಒಂದು ಜಾತಿಗಳನ್ನು ಒಂದೇ ಒಂದು ಮನುಷ್ಯರನ್ನು ದೇವರು ಬದಲಾಯಿಸಲು ಈ ಲೋಕಕ್ಕೆ ಬರಲಿಲ್ಲ. ಸೊ ದೇವರು ಲೋಕಕ್ಕೆ ಯಾವುದಕ್ಕೋಸ್ಕರ ಬಂದರು, ನೀವೆಲ್ಲರೂ ಅದನ್ನು ತಿಳಿದುಕೊಳ್ಳಬೇಕು. ಯಾಕೆಂದರೆ ದೇವರು ಲೋಕದಲ್ಲಿ ಇರುವ ಎಲ್ಲರನ್ನು ಪ್ರೀತಿಸಿ ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು. ಅದೇ ಕೀರ್ತನೆಗೆ ತಿರುಗಿ ನಾವು ಬರೋಣ. ಆ ಕೀರ್ತನೆಯಲ್ಲಿ 7ನೇ ಅಧ್ಯಾಯದ 2ನೇ ಲೈನನ್ನು ನಾವು ನೋಡೋಣ. ನನ್ನನ್ನು ತೊಳೆ, ಆಗ ಹಿಮಕ್ಕಿಂತಲೂ ಬೆಳ್ಳಗಾಗುವೆನು. ಹೌದು, ದೇವರು ನಮ್ಮನ್ನು
ಯಾವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು? ನಮ್ಮ ಪಾಪಗಳಿಗೋಸ್ಕರ, ನಮ್ಮ ಶಾಪಗಳಿಗೋಸ್ಕರ, ನಮ್ಮ ಮೀರುದಲಿಗೋಸ್ಕರ ಈ ಲೋಕಕ್ಕೆ ಬಂದನು. ನಾವು ನಶಿಸಿ ಹೋಗುವುದು ದೇವರ ಚಿತ್ತವಲ್ಲ. ನಾವು ಅನೇಕರಿಗೊಂದು ಆಶೀರ್ವಾದವಾಗಿ ನಿಲ್ಲುವುದೇ ದೇವರ ಕೃಪೆಯಾಗಿತ್ತು. ಅದಕ್ಕೋಸ್ಕರ ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ಆತನು ನಮಗೋಸ್ಕರ ಸತ್ತು, ಆತನು ನಮ್ಮ ಪಾಪಗಳಿಗೋಸ್ಕರ, ನಮ್ಮ ಕಷ್ಟಗಳಿಗೋಸ್ಕರ ಆತನು ಸತ್ತನು. ಈ ದಿನ ಕೂಡ ದೇವರು ಪರಲೋಕದಲ್ಲಿ ನಮಗೋಸ್ಕರ ಆಸೀನನಾಗಿದ್ದಾನೆ. ನಾವು ಕೇಳುವರು ಮಾತ್ರವಾಗಿರದೆ ದೇವರ ವಾಕ್ಯವನ್ನು ಅನುಸರಿಸಿ ಅದಕ್ಕೋಸ್ಕರ ನಡೆಯೋಣ. ಇರುವ ಕಾಲಗಳು ಸ್ವಲ್ಪ. ನಾವು ಅಂತ್ಯ ಕಾಲದಲ್ಲಿದ್ದೇವೆ. ಒಂದೊಂದು ದಿನವೂ ನಮ್ಮ ಪಾಪಗಳಿಗೋಸ್ಕರ ನಾವು ಪಶ್ಚಾತ್ತಾಪಪಟ್ಟು, ದೇವರೇ ನನ್ನನ್ನು ತೊಳೆ, ನನ್ನನ್ನು ಪರಿಶುದ್ಧಗೊಳಿಸು, ನಾನು ನಿನಗೋಸ್ಕರ ಏನು ಮಾಡಬೇಕೆಂಬುದಾಗಿ ನಿನ್ನ ಚಿತ್ತವನ್ನು ನನ್ನ ಜೀವಿತದಲ್ಲಿ ನೆರವೇರಿಸು ಎಂಬುದಾಗಿ ಯಾವ ರೀತಿಯಲ್ಲಿ ದಾವೀದನು 51ನೇ ಕೀರ್ತನೆಯಲ್ಲಿ ತನ್ನ ಪಾಪಗಳಿಗೋಸ್ಕರ ಕ್ಷಮಾಪಣೆ ಕೇಳಿದನು, ಅದೇ ರೀತಿಯಲ್ಲಿ ನಮ್ಮನ್ನು ಹೌದು, ದೇವರು ಹೇಳಿದ್ದಾನೆ, 7 ಸಾರಿ 70 ಸಾರಿ ನೀವು ನನ್ನ ಸನ್ನಿಧಿಯಲ್ಲಿ ಕ್ಷಮಾಪಣೆ ಕೇಳಿ, ನಾನೇ ನಿನ್ನನ್ನು ಕ್ಷಮಿಸ್ತೇನೆ ಎಂಬುದಾಗಿ. ಮನುಷ್ಯರು ನಮ್ಮನ್ನು ಸ್ವಂತದವರು, ನಮ್ಮ ಮನುಷ್ಯರು, ನಮ್ಮ ಜೊತೆಗಿರುವವರು ನಮ್ಮನ್ನು ಕ್ಷಮಿಸಲು ಸಾಧ್ಯವಿಲ್ಲ. ಯಾಕೆಂದರೆ ಒಂದು ಸತಿ ನಾವು ತಪ್ಪು ಮಾಡಿ ತಿರುಗಿ ಅವರ ಹತ್ರ ಹೋಗಿ ಕ್ಷಮ ಕೇಳುವಾಗ ಎಷ್ಟು ಸತಿ ನಿನ್ನನ್ನು ಕ್ಷಮಿಸಬೇಕೆಂಬುದಾಗಿ ನಮಗೆ ಮುಯಿ ತೀರಿಸ್ತಾರೆ. ಆದರೆ ನಮ್ಮ ಪರಲೋಕದಲ್ಲಿರುವ ತಂದೆಯು ನಮಗೋಸ್ಕರ ಈ ದಿನ ಕೂಡ ತಂದೆಯ ಬಲಭಾಗದಲ್ಲಿ ನಿಂತುಕೊಂಡು ನಮ್ಮ ಕ್ಷಮಾಪಣೆಗೋಸ್ಕರ ಆತನು ಬೇಡುತ್ತಾ ಇದ್ದಾನೆ. ಸೊ ನೀವು ಈ ಅಂತ್ಯಕಾಲದಲ್ಲಿರುವುದರಿಂದ ನಾವು ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ಳುವುದಕ್ಕಿಂತ ನಾವು ಯೇಸುವಿನ ಹಿಂಬಾಲಕರು. ನಾವು ಯೇಸುವಿಗೋಸ್ಕರ ಆತನ ಮಾರ್ಗವನ್ನು ನಾವು ಹಿಂಬಾಲಿಸುವವರಾಗಿದ್ದೇವೆ. ನಾವು ಸತ್ತ ನಂತರ ನಾವು ಎಲ್ಲಿಗೆ ಹೋಗ್ತೀವಿ? ಮನುಷ್ಯರಿಗೆ ಭಯವಿದೆ. ನಾನು ಇಷ್ಟು ಆಸ್ತಿ ಮಾಡಿಟ್ಟಿದ್ದೀನಿ, ಇಷ್ಟು ಮನೆಗಳನ್ನು ಮಾಡಿಟ್ಟಿದ್ದೀನಿ, ನನ್ನ ಮಕ್ಕಳಿಗೆ ಮದುವೆ ಮಾಡಬೇಕು, ನನಗೆ ಮನೆ ಇಲ್ಲ, ಹಾಗೆ ಅನೇಕ ಚಿಂತೆಗಳೊಂದಿಗೆ ನೀವು ಇರಬಹುದು. ಆದರೆ ಅನ್ಯರಿಗೂ ನಮಗೆ ವ್ಯತ್ಯಾಸವಿದೆ. ನಮಗೆ ಸತ್ತ ನಂತರ ಪರಲೋಕವೆಂಬುದು ಒಂದು ನಮ್ಮ ಮುಂದೆ ಇದೆ. ಸೊ ನೀವೆಲ್ಲರೂ ಅದಕ್ಕೋಸ್ಕರ ಪ್ರಯತ್ನಿಸುವರಾಗಿರಿ. ಎವ್ರಿ ಡೇ ಪ್ರಾರ್ಥಿಸಿ ನಿಮ್ಮ ಪಾಪ ಕ್ಷಮಾಪಣೆಗೋಸ್ಕರ ದೇವರ ಸನ್ನಿಧಿಯಲ್ಲಿ ಬೇಡಿ ಎಂಬುದಾಗಿ ದಾವೀದನು ಯಾವ ರೀತಿಯಲ್ಲಿ 51ನೇ ಕೀರ್ತನೆಯಲ್ಲಿ ದೇವರ ಸನ್ನಿಧಿಯಲ್ಲಿ ತನ್ನನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿದನೋ ಅದೇ ರೀತಿಯಾಗಿ ನಿಮ್ಮ ಪಾಪಗಳಿಗೋಸ್ಕರ ನೀವು ಎವ್ರಿ ಡೇ ಪ್ರಾರ್ಥಿಸಿ ದೇವರ ಸನ್ನಿಧಿಯಲ್ಲಿ ನಿಮ್ಮ ಆತನ ಬರೋಣದವರೆಗೂ ಆತನಿಗೋಸ್ಕರ ಕಾದಿರೆಂಬುದಾಗಿ ಹೇಳಿಕೊಂಡು ನನ್ನ ಚಿಕ್ಕ ಈ ಕೀರ್ತನೆ ಭಾಗವನ್ನು ಮುಗಿಸ್ತೇನೆ. ಆಮೇನ್.